ನೋಡಿ ಗಾಯ್ಸ್ ನಮ್ಮ ಕೋಪ ಮಾಡ್ಕೊಂಡವಳೆ. ನೋಡಿ ಗಾಯ್ಸ್ ನಮ್ಮ ಕೋಪ ಗಾಯ್ಸ್ ಅಮ್ಮನಂಗೆ ಪರ್ಚ್ಬಿಟ್ರು ಗಾಯ್ಸ್. ಹೀರೆಕಾಯಿ ಬಜ್ಜಿ ಮಾಡು, ನನ್ನ ಬಜ್ಜಿ ಮಾಡ್ತಾ ಕೂತವ್ರೆ ಇಲ್ಲಿ. ಯಾಕಮ್ಮ ಇಷ್ಟು ಆಕ್ರೋಶ? ಹಾಯ್ ಫ್ರೆಂಡ್ಸ್, ನಾನಿಮ್ಮ ರಮೇಶ್ ಶೆಟ್ಟಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಮೇಶ್ ಶೆಟ್ಟಿ ವ್ಲಾಗ್ಸ್. ಯಾರೆಲ್ಲ ನಮ್ಮ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಮೊದಲೇದಾಗಿ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನೀವೆಲ್ಲ ಹಬ್ಬನ ಯಾವ ರೀತಿ ಮಾಡ್ದಂತೆ ಕಾಣ್ಬೋದು ಕಮೆಂಟ್ ಮಾಡಿ. ನಾವು ಸಿಂಪಲ್ಲಾಗಿ ಆಚರಿಸ್ತಾ ಇದ್ದೀವಿ. ಹಾಗೆ ಇವತ್ತು ನಮ್ಮ ಮನೆ ಹತ್ರ ಶನಿಮಹಾತ್ಮಂದು ಕತೆ ಓದಿಸ್ತಾ ಇದ್ದಾರೆ, ಅದು ತೋರಿಸ್ಕೊಡ್ತೀನಿ ಯಾವ ರೀತಿ ಮಾಡ್ತಾರೆ ಅಂತ. ಸಂಜೆ ಆದಮೇಲೆ ಮಕ್ಕಳೆಲ್ಲ ಬರ್ತಾರೆ, ದೇವಸ್ಥಾನಕ್ಕೆ ಹೋಗಬೇಕು. ವ್ಲಾಗ್ನ ಹೇಗೆ ಕಂಟಿನ್ಯೂ ಮಾಡ್ತೀನಿ ನೋಡ್ತಾ ಇರಿ. ಬನ್ನಿ ವ್ಲಾಗ್ನ ಶುರು ಮಾಡೋಣ. ಹಾಯ್ ಮಮ್ಮಿ. ವಿಡಿಯೋ ಮಾಡ್ತಾ ಇದೀಯಾ? ಮತ್ತೆ ಹೇಳಲಿಲ್ಲ ನನಗೆ. ಹಾಯ್ ಹೇಳು. ಹಾಯ್. ಏನು ಮಾಡ್ತಿದ್ಯಾ? ಹೀರೆಕಾಯಿ ಬಜ್ಜಿ ಮಾಡ್ತಾರೋ ನಮ್ಮ. ಇದೇ ಫಸ್ಟ್ ತಿಂತಿರೋದು. ಮೇಘ ಮಾಡ್ಕೊಟ್ಲಿಲ್ಲ ಅವತ್ತು, ಅದಕ್ಕೋಸ್ಕರವಾಗಿ ಹೀರೆಕಾಯಿ ಇತ್ತು ಮನೇಲಿ. ಇವಾಗ ನಮ್ಮ ಮಾಡ್ತಾ ಅವ್ರೆ. ಹಾಗೆ ನಾನು ಮೇಘನ ತೋರಿಸ್ಕೊಡ್ತೀನಿ ಬನ್ನಿ ಇವಾಗ. ಹಾಯ್ ಮೇಘು. ಸೊ ಗೈಸ್, ಇವಳು ಅವತ್ತು ಹೀರೆಕಾಯಿ ಬಜ್ಜಿ ಮಾಡ್ಕೊಟ್ಟಿದ್ದು ತಿನ್ನಬೇಕು ಅಂತ ಅನ್ನಿಸ್ತು, ಅದಕ್ಕೋಸ್ಕರವಾಗಿ ನಮ್ಮಂಗೆ ಹೇಳಿದೆ ಅದಕ್ಕೆ ಮಾಡ್ಕೊಡ್ತೀನಿ ಅಂತಂದ್ರು. ಏನು ಹಾಕಿದೆ ಅದಕ್ಕೆ? ಅದಕ್ಕೆ ಹೀರೆಕಾಯಿ ಹಾಕೋದು, ಬಜ್ಜಿ ಹಾಕೋದು ಅಷ್ಟೇ ನೋಡಮ್ಮ. ಹೀರೆಕಾಯಿ ಹಾಕು, ಬಜ್ಜಿ ಹಾಕು ಅಂತ ಅಷ್ಟೇ ಅಂತ ಕಣಮ್ಮ. ಪುಡಿ, ಉಪ್ಪು, ಖಾರ ಏನು ಬೇಡವಾ? ಅದೇ ತಾನೇ. ಏನು ಹಾಕೋದು ಬೇಡವಾ? ಅವೆಲ್ಲ ಬೇಡ. ಹಾಕು, ಎಣ್ಣೆ ಹಾಕು. ಅದಕ್ಕೆ ಅವತ್ತು ಸಪ್ಪೆ ಹೊಡಿತಾ ಇತ್ತು. ಅದೆಲ್ಲ ಸಪ್ಪೆ ಹೊಡಿತಿತ್ತು. ಸಪ್ಪೆ ಹೊಡಿತಾ ಇತ್ತು. ಇಲ್ಲ, ಅದನ್ನ ಉಪ್ಪು ಕಮ್ಮಿ ಹಾಕಿದ್ನಲ್ಲ, ಅದಕ್ಕೆ ಸಪ್ಪೆ ಹೊಡಿ. ಇಬ್ರು ವಾದ ಬಜ್ಜಿ ಹಾಕೋದು ಅಂತಂದೆ. ಹೀರೆಕಾಯಿ ಹಾಕ್ತಾ ನಾ ಎಣ್ಣೆಗೆ ಹಾಕ್ಬಿಟ್ರೆ ಹೀರೆಕಾಯಿ ಫ್ರೈ ಆಯ್ತೆ. ಅದಕ್ಕೆ ಈರುಳ್ಳಿ ಮೆಣಸಿನಕಾಯಿ ಎಲ್ಲ ತುರ್ದು ಹಾಕ್ಬಿಟ್ರೆ ಇದೆಲ್ಲ ಪಲ್ಯ ಆಗುತ್ತೆ. ರುಬ್ಬಾಕ್ಬಿಟ್ರೆ ಸಾರ ಐತೆ. ನೋಡಿ ಗೈಸ್, ನಮ್ಮ ಹೇಗೋ ಎಷ್ಟು ಬುದ್ಧಿ ಕಲ್ತ್ಬಿಟ್ಟವಳೆ. ಕುಕ್ ಮನೇಲಿ ಇದ್ದಿದ್ದು ರಜಾ ಕೊಟ್ಟಾಗಿದ್ದು. ಅದೇ ತಾನೆ. ಇವಾಗ ನೆಕ್ಸ್ಟ್ ನಮ್ಮೆಲ್ಲ ರೆಡಿ ಮಾಡ್ಕೋತಾವ್ರೆ ಗೈಸ್. ನೋಡಿ ಈಗ ನಮ್ಮ ಕಟ್ ಮಾಡ್ತಾವ್ರೆ ಅಲ್ಲಿ ತೆಳ್ಳಗೆ. ಕಟ್ ಮಾಡಾದ್ಮೇಲೆ ಸಿಗ್ತೇನೆ ನಿಮಗೆ. ನೋಡಿ ಗೈಸ್, ಎಷ್ಟು ಬಿಸಿಲಿದೆ ಇವತ್ತು. ಯಪ್ಪ, ಕಣ್ಣೆ ಬಿಡೋಕ್ಕಾಗಲ್ಲ. ಆಚೆ ಗ್ರೌಂಡ್ ಹೋಗಿದ್ದಿ ನಾನು ಮೇಘ ಇಬ್ರು. ಹೆಂಗಿತ್ತ ಮೇಘ? ಚೆನ್ನಾಗಿತ್ತು. ಇವಳು ಕರ್ಕೊಂಡೋಗಿದ್ದೆ ಗೈಸ್. ಚೆನ್ನಾಗಿ ಓಡಿಸ್ತೀನಾ? ಇವಳೊಂದು ಗಾಡಿ ಎತ್ಕೊಂಬಂದವಳೆ. ಇವಾಗ ನನ್ನ ಗಾಡಿ ನಾನು ಎತ್ಕೊಂಡು ಇವಳು ಗಾಡಿ ಇವಳು ಎತ್ಕೊಂಬಂದವಳೆ. ಪೆಟ್ರೋಲ್ ತರಕ್ಕೆ ಹೋಗಿದ್ರಿ. ಸೊ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ಈ ಕಷ್ಟದ ಮೇಲೆ ಹೆಂಗೆ ಮಾಡಲಿ, ಇವಳು ಬೇರೆ ಕುಂತ್ಬಿಟ್ಟವಳೆ. ಸ್ವಲ್ಪ ಭಯ ಪಡ್ಕೊತಿದ್ಲು ಫಸ್ಟ್ ಟೈಮ್ ಅಂದ್ಕೊಂಡು, ಅದಕ್ಕೆ ಮಾಡಲಿಲ್ಲ. ಸಂಜೆ ಅವ್ರು ಹೋದರೆ ಒಂದು ವೀಡಿಯೋ ಮಾಡ್ಕೊಡ್ಬೇಕು ನನಗೆ. ಹಂಗೋಳು ಮಾಡ್ತೀನಿ ಅಂದ್ಲಮ್ಮ, ನಾನೇ ಬೇಡ ಅಂದೆ. ಇವಳು ಹೆದರ್ಕೊತಾಳೆ ಅಂದ್ಬಿಟ್ಟು ಸುಮ್ಮನೆ ಅದೇ ಅಷ್ಟೇ. ಅವಳಿಗೇನು ಮಾತಾಡಬೇಕು ಅಂತ ಗೊತ್ತಿಲ್ಲ, ಅದಕ್ಕೆ ಓ ಅಂತಂತವಳೆ ಗೈಸ್. ಹ್ಯಾಪಿ ಮಹಾಶಿವರಾತ್ರಿ ಗಾಯ್ಸ್. ಹ್ಯಾಪಿ ಮಹಾಶಿವರಾತ್ರಿ ಗಾಯ್ಸ್. ನೆಕ್ಸ್ಟ್ ಇವಾಗ ಮಧ್ಯಾಹ್ನ ಊಟ ಗೀಟ ಎಲ್ಲ ಮಾಡ್ಕೊಂಡು ಸಂಜೆ ದೇವಸ್ಥಾನಕ್ಕೆ ಹೋಗ್ಬೇಕು ಗಾಯ್ಸ್. ನನ್ನ ಜೊತೆ ಮೇಘನೂ ಬರ್ತಾಳೆ. ಹಾಗೆ ನೋಡಿ ಕರುಗಳಿಗೆ ನಿಂತವೆ ನಮ್ಮ ಮನೆ ಹತ್ರ. ಇದು ಏನಮ್ಮ, ಯಾವುದಮ್ಮ ಕತೆ ಅದು? ಹರಿ ಅಂತ ನೋಡಮ್ಮ. ಯಾವ ಕತೆ ಅದು? ಶನಿಮಹಾತ್ಮನ. ಶನಿ ದೇವ್ರ ಕತೆ ಓದಿಸ್ತಾರೆ. ಎಲ್ಲ ಪೆಂಡಲೆಲ್ಲ ಹಾಕ್ತಾರೆ, ರೆಡಿ ಮಾಡ್ತಾವ್ರೆ. ತೋರಿಸ್ಕೊಡ್ತೀನಿ ನಮ್ಮಲ್ಲಿ ಹಿಂಗೇನು ಅಂತ. ನೋಡಿ ನಮಗೆ ಕೂತಿಗೆ ನಿದ್ದೆ ಮಾಡ್ತಾವಳೆ. ನಿದ್ದೆ ಮಾಡ್ತೀಯ ತಾನೆ? ಮತ್ತೆ ನಮ್ಮನ್ನ ಯಾಕೆ ನೋಡ್ತೀನಿ ನೀನು? ಫೈನಲಾಗಿ ಎಣ್ಣೆ ಕೂಡ ಕಾದಿದೆ. ಇವಾಗ ನಮ್ಮ ಒಂದೊಂದಾಗಿ ಬಜ್ಜಿ ಮಾಡ್ತಾಯಿದ್ದಾರೆ. ಹಿಟ್ಟು ಕೂಡ ಕಳಿಸಿಟ್ಕೊಂಡಿದ್ದಾರೆ ಮೊದಲೇ. ಇವಾಗ ಹೀರೆಕಾಯಿ ಹಿಟ್ಟಿಗೆ ಹಚ್ಬಿಟ್ಟು ಎಣ್ಣೆಗೆ ಬಿಡ್ತಾ ಇರೋದೆ. ಸೊ ನೋಡ್ಬೋದು ಎಷ್ಟು ಉಬ್ಬಿ ಬರ್ತಾ ಇದೆ ಅಂತ. ಎಣ್ಣೆ ಕೂಡ ಚೆನ್ನಾಗಿ ಕಾದಿತ್ತಲ್ಲ, ಸೊ ಅದಕ್ಕೋಸ್ಕರ. ನೋಡಿ ಗಾಯ್ಸ್, ನಮ್ಮ ಕೋಪ ಮಾಡ್ಕೊಂಡವಳೆ. ನೋಡಿ ಗಾಯ್ಸ್, ನಮ್ಮ ಕೋಪ ಗಾಯ್ಸ್ ಅಮ್ಮನಂಗೆ ಪರ್ಚ್ಬಿಟ್ರು ಗಾಯ್ಸ್. ಹೀರೆಕಾಯಿ ಬಜ್ಜಿ ಮಾಡು, ನನ್ನ ಬಜ್ಜಿ ಮಾಡ್ತಾ ಕೂತವ್ರೆ ಇಲ್ಲಿ. ಯಾಕಮ್ಮ ಇಷ್ಟು ಆಕ್ರೋಶ? ಗೈಸ್, ಫೈನಲಾಗಿ ಹೀರೆಕಾಯಿ ಬಜ್ಜಿ ರೆಡಿ. ಇವಾಗ ಸರ್ವ್ ಮಾಡ್ತಾರೆ ಪ್ಲೇಟ್ಗೆ. ಗಾಯ್ಸ್, ಫೈನಲಾಗಿ ಹೀರೆಕಾಯಿ ಬಜ್ಜಿ ರೆಡಿ ಆಗಿದೆ. ಸೊ ಇವಾಗ ತಿನ್ಬೇಕಷ್ಟೆ. ಮೇಘೋ ಹೆಂಗೈತೆ? ಚೆನ್ನಾಗೈತಾ? ಇವಳು ನೋಡೋಕ್ಕೆ ಕಲ್ತಿದ್ದೆ ಗೈಸ್ ನಾನು ಹೀರೆಕಾಯಿ ಬಜ್ಜಿ. ನಂಗೆ ಗೊತ್ತೇ ಇರಲಿಲ್ಲ. ಮೊಬೈಲ್ ನೋಡುವೆ ಚೆನ್ನಾಗಿರುತ್ತೇನೋ ಅಂತ ಗೊತ್ತಿರಲಿಲ್ಲ. ಇವಾಗ ಇವಳು ಮಾಡಿದ್ದಕ್ಕೆ ನಾನು ಟ್ರೈ ಮಾಡಿದೆ. ಥ್ಯಾಂಕ್ ಯು. ಬಾತು ಮತ್ತು ಹೀರೆಕಾಯಿ ಬಜ್ಜಿ ಗೈಸ್. ನಮ್ಮ ಮನೇಲಿ ಇವತ್ತು ಮಧ್ಯಾಹ್ನ ಊಟ. ಇವಾಗ ನನ್ನ ಊಟ ರೆಡಿಯಾಗಿದೆ. ಇವಾಗ ತಿನ್ನಬೇಕು ಗೈಸ್. ಅಮ್ಮ ಹೆಂಗೈತೆ ಹಾಗಲಕಾಯಿ ಬಜ್ಜಿ? ಹಾಗಲಕಾಯಿ ಹೀರೆಕಾಯಿನ? ಹೀರೆಕಾಯಿ ಬಜ್ಜಿ ಹೆಂಗೈತೆ? ಇಷ್ಟ ಆಯ್ತಾ? ಇದೇ ಫಸ್ಟ್ ಟೈಮ್ ಮಾಡಿದ್ದು. ಹೀರೆಕಾಯಿ ಬಜ್ಜಿ ಚೆನ್ನಾಗೈತೆ. ಇದೆ ಫಸ್ಟ್ ಟೈಮ್ ಮಾಡಿರೋದು.
ನಾನು ಉಪ್ಪಿಟ್ಟು ಜೊತೆಗೆ ತಿಂತಾವೆ ನೀವೆಲ್ಲ ಬಾತ್ ಜೊತೆಗೆ ತಿಂದ್ರಿ ನಾನು ಉಪ್ಪಿಟ್ಟು ಬೆಳಗ್ಗೆ ಮಾಡಿರೋಲ್ಲ ಅದು ಉಪ್ಪಿಟ್ಟು ಜೊತೆ ನಾನು ಡನ್. ಚೆನ್ನಾಗಿದೆ. ಅದೇ ಬರ ನೋಡಿ ಗೈಸ್ ಅರ್ಜುನ್ ಜನ್ಯ ಮ್ಯೂಸಿಕ್ ಬಗ್ಗೆ ಮಾತಾಡ್ತಾವ್ರೆ. ಹಾಯ್, ಎಲ್ಲರಿಗೂ ಶ್ರೀವಾದ ಶುಭಾಶಯಗಳು. ಚೆನ್ನಾಗಿತ್ತಾ ಏನು ಅಮ್ಮ ಮಾಡಿರ್ತಾರೆ ಹೀರೆಕಾಯಿ ಬಜ್ಜಿ? ತಿಂದಿಲ್ಲ ಬಜ್ಜಿ? ತಿನ್ಲಿಲ್ವಮ್ಮ? ನಮ್ಮ ಮನಸ್ಸಿಗೆ ಬಜ್ಜಿ ತಿಂದೆ. ಸುಳ್ಳು ಗೈಸ್, ಸಪ್ತಾಗ ಮಾಡಿ ಸಪ್ರೇಟಾಗಿ ಮೆಣಸಿಗೆ ಬಜ್ಜಿ ಮಾಡಿದೆ. ಇದು ಸುಳ್ಳು. ಅದೇ ಸುಳ್ಳು. ನಾನು ಅದಕ್ಕೆ ಅಡುಗೆ ಮನೆ ಸೀದಾ ಬಂದಿದ್ದು. ಅವ್ನು ಫೋನ್ ಮಾಡಿ ಫಸ್ಟ್ ಹೇಳಿ ಸರಿ ತಿನ್ನದ್ರುವ ನೀನು ಚೆನ್ನಾಗಿರೋದ್ರವ ಫಸ್ಟ್ ಅಷ್ಟೇ. ಹೇಳಿರಲಿಲ್ಲ ಮಗುನಿಗೆ ತಿನ್ನತ್ನ ಜಾಲಿ ಮಾಡ ಜಾಲಿ ಜಾಲಿ. ಫೋನಲ್ಲಿ ರಮ್ಮಿನ್ಗೆ ಹೇಳ್ಬೇಡ ನನಗೆ ಒಂದೆರಡು ಮೆಣಸಿಗೆ ಬಜ್ಜಿ ಹಾಕ್ಕೊಡು ಅಂತಂದ. ನಿಮ್ಮ ಅಪ್ಪನಿಗೂ ಹೇಳಲಿಲ್ಲ ನಾನು. ಯಾಕೆ ನಂಗೆ ಒಬ್ಬಂಗಂತ ನಿನ್ನೆ ಸೊ ಗೈಸ್ ಇಷ್ಟ ಗೈಸ್ ಇವತ್ತಿನ ಬ್ಲಾಗು. ಸಂಜೆಗೆ ಎತ್ತು ಮುಗಿಸ್ತೀನಿ. ಕೈ ಹಾಕ್ಬಿಡ್ಬೇಕಲ್ಲ. ತಿನ್ನು ಅದ್ರ ಆಚೆ ಕಡೆ ತೋರ್ಸಾಗ ಹೆಂಗೆ ಹಾಕೋರೆ ಪೆಂಡಲ್. ನೀನು ತೋರಿಸು. ನಾನು ಊಟ ಮಾಡಬೇಕು ಇವಾಗ, ಇನ್ನೂ ಊಟ ಮಾಡಿಲ್ಲ. ಫೈನಲಿಗೆ ಪೂಜೆ ಎಲ್ಲ ಮುಗೀತು, ಇವಾಗ ದೇವಸ್ಥಾನಕ್ಕೆ ಹೊರಡಬೇಕು. ಗೈಸ್ ಫಸ್ಟು ಈಶ್ವರನ ದೇವಸ್ಥಾನಕ್ಕೆ ಬಂದಿದ್ದೀವಿ. ನೋಡ್ಬೋದು ಎಷ್ಟು ರಶ್ ಇದೆ ಅಂತ. ದೇವಸ್ಥಾನ ಒಳಗೂ ನೋಡ್ಬೋದು ಎಷ್ಟೊಂದು ಜನ ಇದ್ದಾರೆ ಅಂತ. ಇನ್ನೂ ಲೇಟ್ ಆದರೆ ಜನ ಜಾಸ್ತಿ ಆಗ್ತಾರೆ ಅಂದ್ಬಿಟ್ಟು ನಾವು ಬೇಗನೆ ಹೊರಟ್ರಿ. ಶಿವರಾತ್ರಿ ಹಬ್ಬ ಬಂದರೆ ಸಾಕು, ನಮ್ಮ ಈಶ್ವರನ ದೇವಸ್ಥಾನ ಚೆನ್ನಾಗಿ ಅಲಂಕಾರ ಮಾಡ್ತಾರೆ. ಲೈಟಿಂಗ್ ಅರೇಂಜ್ಮೆಂಟ್ ಎಲ್ಲ ಮಾಡಿದ್ದಾರೆ, ನೋಡೋಕ್ಕೆ ಎಷ್ಟು ಚೆಂದ ಇದೆ ಅಲ್ವಾ. ಹಾಗೆ ಅಲ್ಲಿ ಶಿವೊಂದು ಮೂರ್ತಿ ಕೂಡ ಇಟ್ಟಿದ್ರು, ಅದು ತೋರಿಸ್ತೀನಿ ಬನ್ನಿ. ಗೈಸ್ ಗೋಪುರ ನೋಡ್ಬೋದು ಸಖತ್ತಾಗಿ ಲೈಟಿಂಗ್ ಅರೇಂಜ್ಮೆಂಟ್ ಎಲ್ಲ ಮಾಡಿದ್ದಾರೆ ಅಂತ. ಇವಾಗ ಜನ ಸೇರ್ತಿದ್ದಾರೆ. ಈಶ್ವರನ ದೇವಸ್ಥಾನ ಮುಗೀತು ಗೈಸ್. ನೆಕ್ಸ್ಟು ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಸಿದ್ದು ಚೋಳೇಶ್ವರಿ ದೇವರು ಇದೆ, ದೊಡ್ಡ ದೇವಸ್ಥಾನ ಅಂತ ಕರೀತಾರೆ. ಇಲ್ಲಿ ನಾಳೆ ಜಾತ್ರೆ ಗೈಸ್, ಶಿವರಾತ್ರಿ ಹಬ್ಬ ನಾಳೆಗೆ ಜಾತ್ರೆ ಇಲ್ಲಿ. ಅದಾದ್ಮೇಲೆ ಆದೊಡವೆ ದೇವಸ್ಥಾನಕ್ಕೆಲ್ಲ ಹೋಗಿದ್ದು ಬಂದಿದ್ದಾಯಿತು. ಹೆಂಗನಿಸ್ತು ರಂಜು? ತುಂಬ ಖುಷಿ ಆಯಿತು. ತುಂಬ ಖುಷಿ ಆಯಿತು. ಹಾಯ್ ಹೇಳಲಿಲ್ಲ? ಹಾಯ್ ಫ್ರೆಂಡ್ಸ್. ಸೊ ಇವತ್ತು ನಮ್ಮ ರಂಜ್ ನಮ್ಮ ಅಕ್ಕೆಲ್ಲ ಬಂದಿದ್ದಾರೆ, ಅವ್ರ ಜೊತೆ ತಿರ್ಗಾಡ್ಕೊಂಡು ಬಂದಿದ್ದಾಯಿತು. ಇವಾಗ ಇವರು ಮನೆಗೆ ಹೋಗ್ತಾ ಇದ್ದಾರೆ. ಸೊ ಬಾಯ್. ಬಾಯ್ ಬಾಯ್.